ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನನ್ನ ಚಾಯ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಫಿಫ್ತ್ ಸೆಮ್ಮಲ್ಲಿ ಇದ್ದೀರಾ ಅಂದರೆ 2 ಪೇಪರ್ ಇರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6. ಪೇಪರ್ 6ಅಲ್ಲಿ ಒಂದು ಚಾಪ್ಟರ್ ಬರುತ್ತೆ, ಅಯಾನಿಕ್ ಈಕ್ವಿಲಿಬ್ರಿಯಮ್ ಅಂತ. ಅದರದ್ದು ಸೀರೀಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಅದರಲ್ಲಿ 14ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ಥಿಯರಿ ಆಫ್ ಇಂಡಿಕೇಟರ್ಸ್. ಆ್ಯಕ್ಚುಲಿ 2 ಥಿಯರಿ ಬರುತ್ತೆ, ಒಂದಕ್ಕೆ ಆಕ್ಸ್ಫರ್ಡ್ ಥಿಯರಿ, ಇನ್ನೊಂದಕ್ಕೆ ಕೊನಾರ್ಡ್ ಥಿಯರಿ ಅಂತ ಹೇಳ್ತೀವಿ. ಅದನ್ನು ಇನ್ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಂಡಿಕೇಟರ್ಸ್ನ ನೀವು ಯಾವುದೋ ಒಂದು ಟೈಟ್ರೇಷನ್ಸ್ಗೆ ಯೂಸ್ ಮಾಡಬೇಕಾದ್ರೆ ಯಾಕೆ ಅದನ್ನೇ ಇಂಡಿಕೇಟ್ರಾಗಿ ಯೂಸ್ ಮಾಡ್ತೀರಾ? ಸೊ ಆ ಇಂಡಿಕೇಟರ್ ಏನು ಮಾಡುತ್ತೆ, ಆ್ಯಸಿಡ್ ಮೀಡಿಯಮಲ್ಲಿ ಒಂದು ಕಲರ್ ಕೊಡ್ತಿರುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಒಂದು ಕಲರ್ ಕೊಡ್ತಿರುತ್ತೆ. ಯಾಕೆ ಆ ಕಲರ್ ಚೇಂಜ್ ಆಗುತ್ತೆ? ಸೊ ಅದನ್ನ ಬಗ್ಗೆ ಇನ್ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವೇನಂತ ಕರಿತೀವಿ, ಥಿಯರಿ ಆಫ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟಿಗೆ ಹೋಗಿ NEP BCU 5th ಸೆಮ್ ಅಥವಾ 6th ಸೆಮ್ ಅಂತಂದರೆ ಆ ವಿಡಿಯೋಸ್ ಏನೇನು ಅಪ್ಲೋಡ್ ಮಾಡಿದ್ದೀನಲ್ಲ ಎಲ್ಲನೂ ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಇಂಡಿಕೇಟರ್ಸ್ ಅಂತ ಅಂದ್ರೇನು? ದೋಸ್ ಆರ್, ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ದೇ ಗೋಯಿಂಗ್ ಟು ಇಂಡಿಕೇಟ್ ದ ಎಂಡ್ ಪಾಯಿಂಟ್ ಆಫ್ ದಿ ಟೈಟ್ರೇಷನ್. ಯಾವುದೋ ಒಂದು ಟೈಟ್ರೇಷನ್ ಮಾಡಬೇಕಾದ್ರೆ ವಾಲ್ಯೂಮೆಟ್ರಿಕ್ ಅನಾಲಿಸಿಸಲ್ಲಿ ಸೊ ಎಂಡ್ ಪಾಯಿಂಟು ಕಲರ್ ಚೇಂಜ್ ಆಗೋದ್ರಿಂದ ನಮಗೆ ಇಂಡಿಕೇಟ್ ಮಾಡುತ್ತಲ್ಲ, ಅಂಥ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಇಂಡಿಕೇಟರ್ಸ್ ಅಂತ ಕರಿತೀವಿ. ಜನರಲಿ ಅವು ಆರ್ಗ್ಯಾನಿಕ್ ಆ್ಯಸಿಡು ಅಥವಾ ಬೇಸಸ್ ಅಥವಾ ವೀಕ್ ಆ್ಯಸಿಡ್ ಅಥವಾ ವೀಕ್ ಬೇಸಸ್ ಆಗಿರುತ್ತೆ, ಹ್ಯಾವಿಂಗ್ ಡಿಫ್ರೆಂಟ್ ಕಲರ್ಸ್ ಇನ್ ಡಿಫ್ರೆಂಟ್ ಮೀಡಿಯಮ್ ಅಂತ ಹೇಳ್ತೀವಿ. ಅಸ್ಟಿಕ್ ಮೀಡಿಯಮಲ್ಲಿ ಒಂದು ಕಲರ್ ಕೊಡ್ತಿರುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಒಂದು ಕಲರ್ ಕೊಡ್ತಿರುತ್ತೆ. ಫಿನಾಫ್ಥಲೀನು, ಮಿಥೈಲ್ ಆರೆಂಜು, ಲಿಟ್ಮಸ್ ಸೊಲ್ಯೂಷನ್ನು, ಮಿಥೈಲ್ ರೆಡ್ಡು ಎಕ್ಸೆಟ್ರಾ ಆರ್ ಆ್ಯಸಿಡ್ ಬೇಸ್ ಇಂಡಿಕೇಟರ್ಸ್. ಇನ್ನು ಯಾಕೆ ಆ್ಯಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಕರೀತಾರೆ ಅಂದರೆ, ಆ್ಯಸಿಡಲ್ಲಿ ಒಂದು ಕಲರ್ ಕೊಡ್ತಿರುತ್ತೆ, ಬೇಸಲ್ಲಿ ಒಂದು ಕಲರ್ ಕೊಡ್ತಿರುತ್ತೆ. ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ, ಆ್ಯಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಆ ಇಂಡಿಕೇಟರ್ ಇಸ್ ಡಿಫೈನ್ಡ್ ಆಸ್ ಎ ಸಬ್ಸ್ಟೆನ್ಸ್ which indicates the completion of acid base titration or end point by changing its color within the limits with a variation in pH of the solution to which it is added. So depending upon the pH, depending upon the nature of the solution, whether it's an acidic in nature or basic in nature, so that depends upon the pH. So those are the substances which going to change their color with a variation of the pH in the solution in which they are added. ಸೊ ಇಂಥದಕ್ಕೆ ನಾವೇನಂತ ಕರಿತೀವಿ, ಇಂಡಿಕೇಟರ್ ಅಂತ ಕರಿತೀವಿ. ಈ ಇಂಡಿಕೇಟರ್ಸ್ನ ಹೇಳೋದಕ್ಕೆ 2 ಥಿಯರಿ ಇದೆ. ಒಂದಕ್ಕೆ ಆಕ್ಸ್ಫರ್ಡ್ ಥಿಯರಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ವಿನೆನಾಯ್ಡ್ ಥಿಯರಿ ಅಂತ ಹೇಳ್ತೀವಿ. ಸೊ ಎರಡನ್ನೂ ಈ ಡೀಟೇಲಾಗಿ ನಾವೀಗ ತಿಳ್ಕೊಳ್ಳೋಕ್ಕೆ ಹೋಗೋಣ. ಆಕ್ಸ್ಫರ್ಡ್ ಥಿಯರಿ, ದ ಇಂಡಿಕೇಟರ್ಸ್ ಆರ್ ವೀಕ್ ಎಲೆಕ್ಟ್ರೋಲೈಟ್ಸ್ whose ionized form has different color than the unionized form. The color change is due to ionization of the indicator. ನಾವೀಗ ಏನು ಹೇಳ್ತಾ ಇದ್ದೀವಿ ಅಂದರೆ, ಇಂಡಿಕೇಟರ್ಸ್ ಇದೆಯಲ್ಲ, ನಾನು ಮುಂಚೆನೇ ಹೇಳ್ದಂಗೆ ಅವ್ರು ವೀಕ್ ಆ್ಯಸಿಡ್ ಅಥವಾ ವೀಕ್ ಬೇಸ್ ಆಗಿರುತ್ತೆ ಅಂತ. ಅವು ದೇ ಗೋಯಿಂಗ್ ಟು ಆಕ್ಟ್ ಆಸ್ ಅ ವೀಕ್ ಎಲೆಕ್ಟ್ರೋಲೈಟ್, ದೇರ್ಫೋರ್ ದೇ ಗೋಯಿಂಗ್ ಟು ಡಿಸೋಸಿಯೇಟ್ ಆ್ಯಂಡ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಡಿಸೋಸಿಯೇಟ್ ಆಗಿ ಅಯನೈಸ್ಡ್ ಫಾರ್ಮ್ ಆಗಿ ಇರ್ತವೆ. ಸೊ ಅನ್ಅಯನೈಸ್ಡ್ ಫಾರ್ಮು ಒಂದು ಕಲರ್ ಇರುತ್ತೆ, ಅಯನೈಸ್ಡ್ ಫಾರ್ಮ್ ಏನಿದೆಯಲ್ಲ ಅದು ಇನ್ನೊಂದು ಕಲರ್ ಆಗುತ್ತೆ ಅಂತ ಆಕ್ಸ್ಫರ್ಡ್ ಥಿಯರಿ ಪಾಸ್ಟುಲೇಟ್ಸ್ ಹೇಳುತ್ತೆ. Since indicators are weak acids or weak bases, their ionization is largely affected in acid and bases. If the indicator is a weak acid, its ionization is very much low in acids due to the common H+ ion, while it is fairly ionized in alkalis. ಸೊ ನೀವು ಕೊಟ್ಟಿರುವಂಥ ಇಂಡಿಕೇಟರ್ ಏನಿದೆಯಲ್ಲ ಅದು ಆ್ಯಸಿಡ್ ಇದೆಯಾ ಬೇಸ್ ಇದೆಯಾ ಅನ್ನೋದ್ರ ಮೇಲೆ ನಮಗೇನಾಗುತ್ತೆ, ಅಯನೈಸೇಷನ್. 2 ವೀಕ್ ಆ್ಯಸಿಡ್ಸೇ ವೀಕ್ ಬೇಸಸ್ಸೇ ಇರುತ್ತೆ, ಅಯನೈಸ್ ಆಗುತ್ತೆ. ಅಯನೈಸ್ ಆದಾಗ ಆ್ಯಸಿಡ್ ಮೀಡಿಯಮಲ್ಲಿ ಒಂಥರ ಅಯನೈಸ್ ಆಗುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಒಂಥರ ಅಯನೈಸ್ ಆಗುತ್ತೆ. ನಿಮಗೆ ಕೊಟ್ಟಿರುವಂಥ ಇಂಡಿಕೇಟರ್ ಏನಾದರೂ ಆ್ಯಸಿಡ್ ಆಗಿತ್ತು ಅಂದರೆ ಅಯನೈಸೇಷನು ಕಡಿಮೆ ಆಗುತ್ತೆ, ಬಿಕಾಸ್ ಆಫ್ ದಿ ಕಾಮನ್ ಅಯನ್ ಎಫೆಕ್ಟ್ ಆಫ್ H+ ಅಯಾನ್ಸ್. ಆದರೆ ಆಲ್ಕಲಿನಲ್ಲಿ ಆಯಿತು ಅಂತಂದರೆ ಜಾಸ್ತಿ ಅಯನೈಸೇಷನ್ ಆಗುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಜಾಸ್ತಿ ಅಯನೈಸೇಷನ್ ಆಗುತ್ತೆ. ಸಿಮಿಲರ್ಲಿ ವೀಕ್ ಬೇಸ್ ಇತ್ತು ಅಂತಂದರೆ ಅಯನೈಸೇಷನ್ ಇಸ್ ವೆರಿ ಲಾರ್ಜ್ ಇನ್ ಆಸಿಡ್ ಮೀಡಿಯಮ್ ಬಟ್ ಲೋ ಇನ್ ಆಲ್ಕಲೀಸ್, ಅಗೇನ್ ಡ್ಯೂ ಟು ದಿ ಕಾಮನ್ ಅಯಾನ್ OH- ಅಯಾನ್ಸ್.
ಸೊ ನಿಮಗೆ ಆಲ್ರೆಡಿ ಕಾಮನ್ ಅಯಾನ್ ಎಫೆಕ್ಟ್ ಅಂದರೆ ಏನು ಅಂತ ನಾವು ಹೇಳಿದ್ದೀವಿ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನೀವು ಇಲ್ಲಿ ಮಾಡಬೇಕಾಗತ್ತೆ. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದಾರೆ ಇದರಲ್ಲಿ ಹೇಗೆ ಆಗುತ್ತೆ ಅಂತ. ಈಗ ಫಿನಾಫ್ಥಲೀನ್ಗೆ HPH ಅಂತ ತೊಗೊಳ್ತಾ ಇದ್ದಾರೆ. ಸೊ ಅದು ಕಲರ್ಲೆಸ್ ಇರುತ್ತೆ, ಅನ್ಅಯನೈಸ್ಡ್ ಫಾರ್ಮಲ್ಲಿ ಅದು ಕಲರ್ಲೆಸ್ ಇರುತ್ತೆ. ಅದನ್ನು ಏನು ಮಾಡ್ತಾ ಇದ್ದೀವಿ ನಾವು, ಅಯನೈಸ್ ಮಾಡ್ತಾ ಇದ್ದೀವಿ, ವಾಟರ್ ಡಿಸಾಲ್ವ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಗೆಟ್ಸ್ ಸ್ಪ್ಲಿಟ್ ಆಸ್ H+ ಆ್ಯಂಡ್ pH-. ಸೊ ಇದು ಎರಡು ಏನಾಗ್ತಿದೆ, ಅಯನೈಸ್ಡ್ ಫಾರ್ಮಲ್ಲಿದೆ. ಅಯನೈಸ್ಡ್ ಫಾರ್ಮಲ್ಲಿದ್ದಾಗ ನಿಮಗೆ ಪಿಂಕ್ ಕಲರ್ ಅಲ್ಲಿ ಬರ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಇವು ವೀಕ್ ಆ್ಯಸಿಡ್ ಅಥವಾ ವೀಕ್ ಬೇಸಸ್ ಇರ್ತವೆ ಅಕಾರ್ಡಿಂಗ್ ಟು ಥಿಯರಿ. ಅವಾಗ ಏನಾಗುತ್ತೆ, H+ ಆಗಿ ಮತ್ತು ಅನ್ಅಯನೈಸ್ ಫಾರ್ಮಲ್ಲಿ ಕಲರ್ಲೆಸ್ ಇರುತ್ತೆ, ಅಯನೈಸ್ ಫಾರ್ಮಲ್ಲಿ ಅದು ಕಲರ್ ಆಗುತ್ತೆ. ಸೊ ಫಿನಾಫ್ಥಲೀನ್ಗೆ ನಾನು HPH ಅಂತ ಹೇಳ್ತೀನಿ. ಅದು ಹೇಗೆ ಅಯನೈಸ್ ಆಗುತ್ತೆ ಅಂತಂದರೆ ವೀಕ್ ಆ್ಯಸಿಡ್ H+ pH-. ಸೊ ಇದು ಆ್ಯಸಿಡ್ ಮೀಡಿಯಮಲ್ಲಿ ಹೇಗಾಗುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಏನಾಗುತ್ತೆ ಅಂತ ನಾವೀಗ ನೋಡ್ಕೊಳ್ತಾ ಹೋಗೋಣ. ವೆನ್ ಫಿನಾಫ್ಥಲೀನ್ ಈಸ್ ಆ್ಯಡೆಡ್ ಟು ಆ್ಯಸಿಡ್, the above equilibrium shift towards the left due to the increase in the concentration of H+, and hence the ionization of the indicator is suppressed by the and becomes colorless. ಯಾಕದು ಆ್ಯಸಿಡ್ ಮೀಡಿಯಮಲ್ಲಿ ನಿಮ್ಗೆ ಗೊತ್ತಿದೆ, ಫಿನಾಫ್ಥಲೀನು ಆ್ಯಸಿಡ್ ಮೀಡಿಯಮಲ್ಲಿ ಕಲರ್ಲೆಸ್ ಇರುತ್ತೆ. ಯಾಕೆ ಅಂತಂದರೆ ಆ HPH ಏನಾಗ್ತಿದೆ ಅಂದರೆ ಅಯನೈಸ್ ಆದಾಗ H+ ಮತ್ತು pH- ಆಗ್ತಾ ಇದೆ. ನಿಮ್ಮದು ಆ್ಯಸಿಡ್ ಮೀಡಿಯಮ್ದಲ್ಲಿರೋದಕ್ಕೋಸ್ಕರ ಆ್ಯಸಿಡು ಏನಾಗ್ತಾ ಇದೆ, H+ ಅಯಾನ್, ಆ್ಯಸಿಡಲ್ಲೂ H+ ಅಯಾನ್ ಇರೋದಕ್ಕೋಸ್ಕರ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ನಿಮ್ಮ ಈಕ್ವಿಲಿಬ್ರಿಯಮ್ ಏನಾಗುತ್ತೆ ಅಂದರೆ ಅನ್ಅಯನೈಸ್ಡ್ ಫಾರ್ಮ್ ಕಡೆಗೆ ಜಾಸ್ತಿ ಆಗುತ್ತೆ. ಸೊ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಕಾಮನ್ ಅಯಾನ್ H+, ಸೊ ನಿಮ್ದು ಏನಾಗುತ್ತೆ, ಅಯನೈಸೇಷನ್ ಆಫ್ ದಿ ಇಂಡಿಕೇಟರ್ ಇಸ್ ಸಪ್ರೆಸ್ಡ್. ಇದನ್ನು ಕೇಳ್ತಾರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೇಳ್ಬೋದು, ಇದರಲ್ಲೂ ಕೇಳ್ಬೋದು. ವೈ ಫಿನಾಫ್ಥಲೀನ್ ಈಸ್ ಕಲರ್ಲೆಸ್ ಇನ್ ಆ್ಯಸಿಡ್ ಮೀಡಿಯಮ್ ಅಂತ ಕೇಳ್ತಾರೆ. ವೈ ಫಿನಾಫ್ಥಲೀನ್ ಈಸ್ ಕಲರ್ಲೆಸ್ ಇನ್ ಆ್ಯಸಿಡ್ ಮೀಡಿಯಮ್ ಬಿಕಾಸ್ ಸೊ ವೆನ್ ಫಿನಾಫ್ಥಲೀನ್ ಗೆಟ್ ಅಯನೈಸ್ಡ್ ಇಟ್ ಗೋಯಿಂಗ್ ಟು have H+ and pH-. pH- will be pink in color. That pH- whatever you have taken, that pH- is colorless. Only when it will become colorless when you have H+ and pH-. In an acidic medium, what happens, the common ion H+ concentration will be more, therefore your equilibrium will shift towards the left, thereby it will become colorless. So ಅವಾಗ HPH ಕಾನ್ಸಂಟ್ರೇಷನು ಜಾಸ್ತಿ ಆಗುತ್ತೆ. ಅಥವಾ ಅದರ್ ಹ್ಯಾಂಡ್ ನಿಮಗೆ ಫಿನಾಫ್ಥಲೀನ್ ಈಸ್ ಆ್ಯಡೆಡ್ ಟು ಆಲ್ಕಲೈನ್ ಮೀಡಿಯಮ್ ಅಂತ ಇಟ್ಕೊಳ್ಳೋಣ. ಆಲ್ಕಲೈನ್ ಮೀಡಿಯಮ್ಗೆ ಆ್ಯಡ್ ಮಾಡಿದ್ರೆ H+ ಕಾನ್ಸಂಟ್ರೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. H+ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ವಾಟರ್. ಆವಾಗ pH ಜಾಸ್ತಿ ಇರುತ್ತೆ. ದಟ್ pH ವಿಲ್ ಬಿ ಪಿಂಕ್ ಇನ್ ಕಲರ್. ದೇರ್ಫೋರ್ ಯುವರ್ ಸೊಲ್ಯೂಷನ್ ವಿಲ್ ಬಿ ಯುವರ್ ಫಿನಾಫ್ಥಲೀನ್ ಸೊಲ್ಯೂಷನ್ ಇನ್ ಬೇಸಿಕ್ ಮೀಡಿಯಮ್ ಇಟ್ ವಿಲ್ ಬಿ ಪಿಂಕ್ ಇನ್ ನೇಚರ್. ಸೊ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇದನ್ನು ಕೇಳ್ಬೋದು, ವೈ ಫಿನಾಫ್ಥಲೀನ್ ಇಸ್ ಪಿಂಕ್ ಇನ್ ಆಲ್ಕಲೈನ್ ಮೀಡಿಯಮ್ ಆರ್ ಇನ್ ಬೇಸಿಕ್ ಮೀಡಿಯಮ್ ಅಂತ. ಆವಾಗ ನೀವು ಈಕ್ವೇಷನ್ ಬರೆದು ಈಕ್ವಿಲಿಬ್ರಿಯಮ್ ಹೇಗೆ ಶಿಫ್ಟ್ ಆಗುತ್ತೆ, ಸಿನ್ಸ್ ಇಟ್ಸನ್ನು ನಾವೇನು ಮಾಡ್ತಾ ಇದ್ದೀವಿ, ಅಯನೈಸೇಷನ್ ಓದ್ತಾ ಇರೋದಕ್ಕೋಸ್ಕರ ಅಯನೈಸೇಷನ್ ಹೌ ಇಟ್ ಗೋಯಿಂಗ್ ಟು ಅಫೆಕ್ಟ್ ದಿ ಕಲರ್, ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಇದ್ವಿ. But when phenolphthalein is added to a solution of a salt of a weak base and a strong acid like ammonium hydroxide, then only few OH- ion with H+ ion of the phenolphthalein may combine. Thus the equilibrium is not shift sufficiently right. The pink color is not appear boldly. ಓಕೆ, ಈಗ ನಾವೇನು ಮಾಡಿದ್ವಿ, ಆ್ಯಸಿಡ್ ಮೀಡಿಯಮ್ಗೆ ತೊಗೊಂಡ್ವಿ. ಆ್ಯಸಿಡ್ ಮೀಡಿಯಮಲ್ಲಿ ಏನಾಯಿತು, H+ ಅಯಾನ್ ಕಾನ್ಸಂಟ್ರೇಷನ್ನು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಏನಾಗ್ತಿದೆ, ಸಪ್ರೆಷನ್ ಆಗ್ತಾ ಇದೆ. HPHP ಫಾರ್ಮಲ್ಲೇ ಜಾಸ್ತಿ ಇದೆ, ಅದಕ್ಕೋಸ್ಕರ ಕಲರ್ಲೆಸ್ ಆಗ್ತಿದೆ ಅಂತ ಹೇಳಿದ್ವಿ. ಬೇಸಿಕ್ ಮೀಡಿಯಮಲ್ಲಿ ತೊಗೊಂಡ್ರೆ ಏನಾಗುತ್ತೆ, H+ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಅಥವಾ ಇಟ್ ಗೆಟ್ ಕನ್ವರ್ಟ್ ಇನ್ ಟು ವಾಟರ್. pHದು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಪಿಂಕ್ ಇನ್ ಕಲರ್ ಇರುತ್ತೆ ಅಂತ ಹೇಳಿದ್ವಿ. ಈಗ ಸಾಲ್ಟ್ ತೊಗೊಂಡ್ರೆ ನೈದರ್ ಅಸಿಡಿಕ್ ಇನ್ ನೇಚರ್ ನಾಟ್ ಬೇಸಿಕ್ ಇನ್ ನೇಚರ್. ಆದರೆ ನಾವು ವೀಕ್ ಬೇಸ್ನ ಸಾಲ್ಟ್ನ ತೊಗೊಳ್ತಾ ಇದ್ದೀವಿ ಅಂತ ಇಟ್ಕೊಂಡ್ರೆ, ಅಮೋನಿಯಂ ಹೈಡ್ರಾಕ್ಸೈಡ್ ಸಾಲ್ಟ್ ಆಫ್ ಎ ವೀಕ್ ಬೇಸ್ ಅಟ್ ಎ ಸ್ಟ್ರಾಂಗ್ ಆ್ಯಸಿಡ್ನ ತೊಗೊಳ್ತಾ ಇದ್ದೀವಿ ಅಂದ್ಕೊಂಡ್ರೆ ಇಟ್ ಗೆಟ್ಸ್ ಸ್ಪ್ಲಿಟ್ ಆಸ್ H+ ಆ್ಯಂಡ್ OH-. ಬಟ್ OH- ಅಯಾನು ಕಡಿಮೆ ಆಗುತ್ತೆ. ಅವೆರಡೂ ಕಂಬೈನ್ ಆಗಿ ಈಕ್ವಿಲಿಬ್ರಿಯಮು ಅಂಥ ಲಾರ್ಜ್ ಕ್ವಾಂಟಿಟಿನಲ್ಲಿ ಶಿಫ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಪಿಂಕ್ ಕಲರು ಬೇಸಿಕ್ ಮೀಡಿಯಮಲ್ಲಿ ಬರೋದಿಲ್ಲ, ನ್ಯೂಟ್ರಲ್ ಮೀಡಿಯಮಲ್ಲಿ, ಸಾಲ್ಟ್ ಮೀಡಿಯಮಲ್ಲಿ ಇರೋದಿಲ್ಲ. ಅಸ್ಟಿಕ್ ಮೀಡಿಯಮಲ್ಲಿ ಏನಾಗಿರುತ್ತೆ, ಕಲರ್ಲೆಸ್ ಆಗಿರುತ್ತೆ. ಬೇಸಿಕ್ ಮೀಡಿಯಮಲ್ಲೂ ಕಲರ್ಲೆಸ್ ಆಗಿರುತ್ತೆ. ಬೇಸಿಕ್ ಮೀಡಿಯಮಲ್ಲಿ ಪಿಂಕ್ ಕಲರ್ ಆಗಿರುತ್ತೆ. ಸಾಲ್ಟ್ ಮೀಡಿಯಮಲ್ಲಿ ಅದೇನಾಗಿರುತ್ತೆ, ಅಗೇನ್ ಕಲರ್ ಆಗಿರುತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಮಿಥೈಲ್ ಆರೆಂಜ್.
ಮಿಥೈಲ್ ಆರೆಂಜು ಒಂದು ಬೇಸ್. ನಾವೀಗ ಫಿನಾಫ್ಥಲೀನ ಏನು ತೊಗೊಂಡ್ವಿ, ವೀಕ್ ಆ್ಯಸಿಡ್ನ ತೊಗೊಂಡ್ವಿ. ಅದೇ ಥರ ಒಂದು ಬೇಸ್ ಎಕ್ಸಾಂಪಲ್ನ ತೊಗೊಳೋದಾದರೆ, ಈಗ ಮಿಥೈಲ್ ಆರೆಂಜ್ ಏನಾಗಿದೆ, ವೀಕ್ ಬೇಸ್ ಆಗಿದೆ. ಅದನ್ನು MeOH ಇಂದ ನಾವು ರೆಪ್ರೆಸೆಂಟ್ ಮಾಡೋಣ. ಅನ್ಅಯನೈಸ್ಡ್ ಫಾರ್ಮಲ್ಲಿ ಅದೇನಾಗಿರುತ್ತೆ, ಯೆಲ್ಲೋ ಕಲರ್ ಆಗಿರುತ್ತೆ. ಅಯನೈಸ್ಡ್ ಫಾರ್ಮಿಗೆ ಬಂದಾಗ ಅದು ರೆಡ್ ಆಗ್ತಾ ಹೋಗುತ್ತೆ. ಹೇಗೆ ಆಗುತ್ತೆ ಅಂತಂದರೆ ಸೇಮ್ ಪ್ರಿನ್ಸಿಪಲ್ನೇ, ಹೇಗೆ ಫಿನಾಫ್ಥಲೀನ್ಗೆ ಯೂಸ್ ಮಾಡೋದಲ್ಲ ಅದೇ ಪ್ರಿನ್ಸಿಪಲ್ನೇ. ಆದರೆ ಇದೇನಾಗ್ತಿದೆ, ಬೇಸಿಕ್ ಇಂಡಿಕೇಟರ್ ಆಗಿದೆ. ಸೊ ಈಗೇನಾಗಿರುತ್ತೆ, ನ್ಯೂಟ್ರಲಲ್ಲಿ ಏನಾಗಿರುತ್ತೆ, ಅನ್ಅಯನೈಸ್ಡ್ ಫಾರ್ಮಲ್ಲಿ ಏನಾಗಿರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಅಯನೈಸ್ ಮಾಡಿದಾಗ ಅದು ರೆಡ್ ಕಲರ್ ಆಗುತ್ತೆ. ಇದು ಕಂಪ್ಲೀಟಾಗಿ ಈ ಥರ ಅಯನೈಸೇಷನ್ ಆಗ್ತಿದೆ. MeOH ಇದೆ, ಅದು Me+ ಮತ್ತು OH- ಆಗ್ತಿದೆ. Me+ ಆದಾಗ ರೆಡ್ ಕಲರ್ ಇರುತ್ತೆ, MeOH ಫಾರ್ಮಲ್ಲಿದ್ದಾಗ ಯೆಲ್ಲೋ ಕಲರ್ ಇರುತ್ತೆ. ಅಯನೈಸ್ಡ್ ಫಾರ್ಮಲ್ಲಿದ್ದಾಗ ರೆಡ್ ಕಲರ್ ಇರುತ್ತೆ, ಅನ್ಅಯನೈಸ್ಡ್ ಫಾರ್ಮಲ್ಲಿ ಯೆಲ್ಲೋ ಕಲರ್ ಇರುತ್ತೆ. ಇದನ್ನು ಇವಾಗ ನಾವೇನು ಮಾಡೋಣ, ಅಸಿಡಿಕ್ ಮೀಡಿಯಮ್ಗೆ ಹಾಕೋಣ, ಬೇಸಿಕ್ ಮೀಡಿಯಮ್ಗೆ ಹಾಕ್ಬಿಟ್ಟು ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಮಿಥೈಲ್ ಆರೆಂಜ್ ನಾನು ಏನು ಮಾಡ್ತಾ ಇದ್ದೀನಿ, ಆಲ್ಕಲಿ ಮೀಡಿಯಮ್ಗೆ ಅಥವಾ ಬೇಸಿಕ್ ಮೀಡಿಯಮ್ಗೆ ಹಾಕ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಆವಾಗ ಏನಾಯಿತು, OH- ಅಯಾನ್ ಕಾನ್ಸಂಟ್ರೇಷನ್ ಏನಾಯಿತು, ಜಾಸ್ತಿ ಆಗ್ತಾ ಇದೆ. OH- ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ MeOH ಇಸ್ ಸಪ್ರೆಸ್. ಹಂಗಾಗಿ ನಿಮ್ಮ ಸೊಲ್ಯೂಷನ್ ಏನಾಗಿರುತ್ತೆ, ಯೆಲ್ಲೋ ಕಲರಲ್ಲೇ ಇರುತ್ತೆ. ಸೊ ನಿಮ್ಮದು ಈಕ್ವಿಲಿಬ್ರಿಯಮ್ ವಿಲ್ ಬಿ ಶಿಫ್ಟ್ ಟುವರ್ಡ್ಸ್ ದಿ ಲೆಫ್ಟ್ because of the higher concentration of OH- because of the suppression of the MeOH. ಅದರದ್ದು ಅಯನೈಸೇಷನ್ ಏನಾಗುತ್ತೆ, ಸಪ್ರೆಷನ್ ಆಗುತ್ತೆ. ಈಕ್ವಿಲಿಬ್ರಿಯಮ್ ಯಾವಾಗೂ MeOH ಕಡೆಗೆ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಸೊಲ್ಯೂಷನ್ ಏನಾಗಿರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ಅದೇ ಥರ ಆಸ್ಟ್ರಿಕ್ ಮೀಡಿಯಮಲ್ಲಿ ಏನಾದರೂ ಹಾಕಿದ್ವಿ ಅಂತ ಇಟ್ಕೊಳ್ಳೋಣ, MeOHಗೆ ಅದೇ ಇದೆ, H+ನ ಆ್ಯಡ್ ಮಾಡಿದ್ರೆ H+ ಮತ್ತು OH- ಏನಾಗುತ್ತೆ, ಕಂಬೈನ್ ಆಗಿಬಿಟ್ಟು ವಾಟರ್ ಫಾರ್ಮ್ ಆಗಿಬಿಡುತ್ತೆ. ಆವಾಗ ನಿಮ್ದು ಈಕ್ವಿಲಿಬ್ರಿಯಮ್ ಯಾವ ಕಡೆಗೆ ಶಿಫ್ಟ್ ಆಗುತ್ತೆ, ಅನ್ಅಯನೈಸ್ಡ್ ಫಾರ್ಮ್ ಕಡೆಗೆ ಶಿಫ್ಟ್ ಆಗುತ್ತೆ. ಹಂಗಾಗಿ ನಿಮ್ಮ ಸೊಲ್ಯೂಷನ್ ಏನಾಗುತ್ತೆ, ರೆಡ್ ಕಲರ್ ಆಗಿರುತ್ತೆ. ಅದೇ ಥರ ನಾವು ನ್ಯೂಟ್ರಲ್ ಸೊಲ್ಯೂಷನ್ಗೆ ತೊಗೊಂಡ್ರೆ, ನ್ಯೂಟ್ರಲ್ ಸೊಲ್ಯೂಷನಲ್ಲಿ ಏನಾಗುತ್ತೆ ಅಂದರೆ, ಎಗೇನ್ ನಿಮಗೆ ವೀಕ್ ಇರೋದಕ್ಕೋಸ್ಕರ OH- ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಹಾಗಾಗಿ ಅದು ರೆಡ್ ಕಲರ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಡಿಪೆಂಡಿಂಗ್ ಅಪಾನ್, ಫಸ್ಟು ನೀವು ಹೆಂಗೆ ಹೇಳಬೇಕು, ಇದನ್ನು 4 ಮಾರ್ಕ್ ಅಥವಾ 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ಏನದು, ಟೇಕಿಂಗ್ ಫಿನಾಫ್ಥಲೀನ್ ಆ್ಯಸ್ ಅನ್ ಇಂಡಿಕೇಟರ್, ಎಕ್ಸ್ಪ್ಲೈನ್ ದಿ ಥಿಯರಿ ಆಫ್ ಇಂಡಿಕೇಟರ್ಸ್ ಅಂತ ಕೊಡ್ತಾರೆ. ಆವಾಗ ನೀವು ಐದರ್ ಕ್ವಿನಾಯ್ಡ್ ಆದರೂ ತೊಗೋಬೋದು, ಇಲ್ಲ ಅಂತಂದರೆ ಆ ಥಿಯರಿನಲ್ಲಾದರೂ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಆದರೆ ಇಲ್ಲೇನು ಮಾಡಬೇಕು ಅಂತಂದರೆ, ನೀವು ಐದರ್ ಯುಲ್ ಟೇಕ್ ಫಿನಾಫ್ಥಲೀನ್ ಆದರೂ ತೊಗೊಳ್ಳಿ ಅಥವಾ ನಿಮಗೆ ಮಿಥೈಲ್ ಆರೆಂಜ್ ಆದರೂ ತೊಗೊಳ್ಳಿ. ಫಸ್ಟು ಏನು ಮಾಡಬೇಕು, ಯಾವ ರೀತಿಯಾಗಿ ಅಯನೈಸ್ ಆಗುತ್ತೆ ಅಂತ ಹೇಳಬೇಕು. ಅದು ಈಕ್ವೇಷನ್ ಬರೆದು ಯಾವ ಮೀಡಿಯಮಲ್ಲಿ ಅನ್ಅಯನೈಸ್ ಫಾರ್ಮಲ್ಲಿ ಯಾವ ಕಲರ್ ಇರುತ್ತೆ, ಅಯನೈಸ್ ಫಾರ್ಮಲ್ಲಿ ಯಾವ ಕಲರ್ ಇರುತ್ತೆ ಅದನ್ನು ಬರೀತಾರೆ. ಆಮೇಲೆ ಆ್ಯಸಿಡ್ ಮೀಡಿಯಮಲ್ಲಿ ಏನಾಗುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಏನಾಗುತ್ತೆ, ನ್ಯೂಟ್ರಲ್ ಮೀಡಿಯಮಲ್ಲಿ ಏನಾಗುತ್ತೆ. ಒಟ್ಟು ಈ ಥರ ನೀವು 4 ಪಾಯಿಂಟ್, ಫಸ್ಟು ಹೇಗೆ ಅಯನೈಸ್ ಆಗುತ್ತೆ, ಅಯನೈಸ್ ಆದಾಗ ಯಾವ್ಯಾವ ಕಲರ್ ಬರುತ್ತೆ ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ ವಿತ್ ಈಕ್ವೇಷನ್. ನೆಕ್ಸ್ಟ್ ಆ್ಯಸಿಡ್ ಮೀಡಿಯಮಲ್ಲಿ ಏನಾಗುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಏನಾಗುತ್ತೆ, ನ್ಯೂಟ್ರಲ್ ಮೀಡಿಯಮಲ್ಲಿ ಏನಾಗುತ್ತೆ ಅಂತ ಬರೆದ್ರೆ ಇನ್ನೊಂದು ಮಾರ್ಕ್ನ ಕೊಡ್ತಾರೆ. ಸೊ ಈ ರೀತಿಯಾಗಿ ಅದನ್ನು 4 ಮಾರ್ಕ್ಗಾದರೂ ಕೇಳ್ಬೋದು, 5 ಮಾರ್ಕ್ಗಾದರೂ ಕೇಳ್ಬೋದು. ಅದೇ ಥರ ಥಿಯರಿ ಆಫ್ ಇಂಡಿಕೇಟರ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಯೂಸಿಂಗ್ ಅನದರ್ ಥಿಯರಿ. ದಟ್ ಥಿಯರಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ಕ್ವಿನಾಯ್ಡ್ ಥಿಯರಿ ಅಂತ. ಅವರು ಮೆನ್ಷನ್ ಮಾಡಿಲ್ಲ ನಿಮ್ಮ ಕ್ವಶನ್ ಪೇಪರಲ್ಲಿ. ಅಂದರೆ ಎಕ್ಸ್ಪ್ಲೈನ್ ದಿ ಫಿನಾಫ್ಥಲೀನ್ ಆಸ್ ಅನ್ ಇಂಡಿಕೇಟರ್ ಬೇಸ್ಡ್ ಆನ್ ಆಸಿಡ್ ಬೇಸ್ ಇಂಡಿಕೇಟರ್ ಥಿಯರಿ ಅಂತಂದರೆ ಐದರ್ ನೀವು ಕ್ವಿನಾಯ್ಡ್ ಥಿಯರಿ ತೊಗೋಬೋದು, ಇಲ್ಲ ಅಂತಂದರೆ ಇನ್ನೊಂದು ಥಿಯರಿ ಇದೆಯಲ್ಲ ಆ ಥಿಯರಿ ತೊಗೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಈ ಕ್ವಿನಾಯ್ಡ್ ಥಿಯರಿನಲ್ಲಿ ಏನು ಹೇಳ್ತೀವಿ ಅಂದರೆ, ಒಂದು ಫಾರ್ಮ್ ಅಲ್ಲಿ ಏನು ಹೇಳ್ತಿದ್ವಿ, ಅನ್ಅಯನೈಸ್ ಫಾರ್ಮಲ್ಲಿ 1 ಕಲರ್ ಇತ್ತು, ಅಯನೈಸ್ ಫಾರ್ಮಲ್ಲಿ 1 ಕಲರ್ ಇತ್ತು ಅಂತ ಹೇಳ್ತೀವಿ. ಇಲ್ಲೇನು ಹೇಳ್ತೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್. ಸೊ ಟಾಟಮರಿಕ್ ಸ್ಟ್ರಕ್ಚರ್ ಯಾವ ಥರ ಇದೆ ಆ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ನಿಮಗೆ ಟಾಟಮರ್ಸ್ ಅಂದರೆ ಗೊತ್ತು, ದೇ ಆರ್ ದಿ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರ್ಸ್ ಇನ್ ವಿಚ್ ದರ್ ಇಸ್ ಅ ಡೈನಮಿಕ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ದಿ 2 ಡಿಫ್ರೆಂಟ್ ಫಾರ್ಮ್ಸ್. ದೇ ಆರ್ ಇಂಟರ್ ಕನ್ವರ್ಟಬಲ್ ಅಟ್ ರೂಮ್ ಟೆಂಪರೇಚರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಟಾಟಮರ್ಸ್ ಅಂತ ಕರಿತೀವಿ. ಸೊ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್. ಆ ಒಂದು ಸ್ಟ್ರಕ್ಚರ್ಗೆ ನಾವು ಬೆಂಜನಾಯ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ವಿನಾಯ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಈ ಎರಡೂ ಫಾರ್ಮಲ್ಲಿದ್ದಾಗ ಆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಸಿಡ್ ಫಾರ್ಮಲ್ಲಿದ್ದಾಗ 1 ಕಲರ್ ಇರುತ್ತೆ, ಬೇಸಿಕ್ ಫಾರ್ಮಲ್ಲಿದ್ದಾಗ 1 ಕಲರ್ ಬರುತ್ತೆ. ಅಂದ್ರೇನು, ಕ್ವಿನಾಯ್ಡು ಅಥವಾ ನಿಮಗೆ ಬೆಂಜನಾಯ್ಡ್ ಅಂತ 2 ಫಾರ್ಮ್ ಬರುತ್ತೆ. ದೇರ್ ಇಸ್ ಎ ಟಾಟಮರಿಕ್ ಫಾರ್ಮ್ ಅಂತ ಹೇಳ್ತೀವಿ ಈ ಇಂಡಿಕೇಟರ್ಗಳಲ್ಲಿ. ಅವು ಅಸಿಡಿಕ್ ಮೀಡಿಯಮಲ್ಲಿ 1 ಕಲರ್ ಕೊಡುತ್ತೆ, ಆಲ್ಕಲೈನ್ ಮೀಡಿಯಮಲ್ಲಿ ಇನ್ನೊಂದು ಕಲರ್ ಕೊಡುತ್ತೆ.
Quinonoid form is usually deeper in color than benzenoid form. The color change is due to interconversion of one tautomeric form to another. Whereas ಅಲ್ಲಿ ಏನಾಗ್ತಿದೆ, ಆಸಿಡ್ ಬೇಸ್ ಇಂಡಿಕೇಟರ್ನ ತಗೊಂಡಾಗ ನೀವು ಆಸಿಡಿಕ್ ಮೀಡಿಯಮಲ್ಲಿ ಒಂದು ಕಲರ್ ಬರುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಒಂದು ಕಲರ್ ಬರುತ್ತೆ ಅಂತ ಹೇಳಿದ್ವಿ. ಅಥವಾ ಅಯನೈಸ್ ಫಾರ್ಮಲ್ಲಿ ಒಂದು ಕಲರ್ ಇರುತ್ತೆ, ಅನ್ಅಯನೈಸ್ ಫಾರ್ಮಲ್ಲಿ ಒಂದು ಕಲರ್ ಇರುತ್ತೆ ಅಂತ ಹೇಳಿದ್ವಿ. ಆದರೆ ಇಲ್ಲೇನು ಹೇಳ್ತಿದ್ದೀವಿ ಅಂದರೆ ಬೆನ್ಸನಾಯ್ಡ್ ಫಾರ್ಮ್ ಇದ್ದಾಗ ಒಂದು ಕಲರ್ ಬರುತ್ತೆ, ಕ್ವಿನೋನಾಯ್ಡ್ ಫಾರ್ಮ್ ಇದ್ದಾಗ ಇನ್ನೊಂದು ಕಲರ್ ಬರುತ್ತೆ ನಾವು ಹೇಳ್ತಾ ಹೋಗ್ತೀವಿ. ಹೇಗಿರುತ್ತೆ ಬೆನ್ಸನಾಯ್ಡ್ ಅಂದರೆ, ಬೆನ್ಸನಾಯ್ಡ್ ಕಲರು ಲೈಟರ್ ಆಗಿರುತ್ತೆ. ಡಾರ್ಕ್ ಯಾವುದ್ರಲ್ಲಿರುತ್ತೆ ಅಂದರೆ ಕ್ವಿನೋನಾಯ್ಡ್ ಫಾರ್ಮಲ್ಲಿ ಇರುತ್ತೆ. ಬೆನ್ಸಿನ್ ರಿಂಗಲ್ಲಿ ನಿಮಗೆ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಬಂದು ಲಾಸ್ಟ್ಲಿ ಟರ್ಮಿನಲ್ ಎಂಡ್ ಅಂದರೆ ಪ್ಯಾರಾ ಪೊಸಿಷನಲ್ಲೂ ಡಬಲ್ ಬಾಂಡ್ ಏನಾದರೂ ಬಂತು ಅಂತಂದರೆ ಅಂಥದಕ್ಕೆ ನಾವು ಕ್ವಿನೋನಾಯ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಇದನ್ನೇನಾದರೂ ನೀವು ಯೂಸಿಂಗ್ ಎ ಕ್ವಿನೋನಾಯ್ಡ್ ಥಿಯರಿ ಹೇಳ್ತಾ ಇದ್ದೀರಾ ಅಂತಂದರೆ ನೀವು ಈಕ್ವೇಷನ್ನ ಬರೀಬೇಕಾಗುತ್ತೆ. ಬೆನ್ಸನಾಯ್ಡ್ ಫಾರ್ಮಿಂದ ಕ್ವಿನೋನಾಯ್ಡ್ ಫಾರ್ಮ್ಗೆ ಹೆಂಗೆ ಕನ್ವರ್ಟ್ ಆಗುತ್ತಲ್ಲ ಅದನ್ನು ಈಕ್ವೇಷನ್ ನೀವು ಇಲ್ಲಿ ಏನಿದೆಯಲ್ಲ ಬೆನ್ಸಿನ್ ರಿಂಗ್ದು ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರುವಂಥದ್ದು ಅದನ್ನು ನೀವು ಬರೀಬೇಕಾಗುತ್ತೆ. ಕ್ವಿನೋನಾಯ್ಡ್ ಬೆನ್ಸನಾಯ್ಡ್ಗೆ ಅಂತಂದರೆ ಟರ್ಮಿನಲ್ಲಿ ಒಂದಕ್ಕೆ ಮಾತ್ರ ಡಬಲ್ ಬಾಂಡ್ ಇರುತ್ತೆ, ಇನ್ನೊಂದಕ್ಕೆ ಡಬಲ್ ಬಾಂಡ್ ಇರಲ್ಲ. ಆ್ಯಕ್ಚುಲಿ ಇದು ಹೇಗಾಗುತ್ತೆ ಅಂದರೆ ಅಗೇನ್ ದೇರ್ ವಿಲ್ ಬಿ ಚೇಂಜ್ ಇನ್ pH ಆಗುತ್ತೆ. ಬಿಕಾಸ್ ಆಫ್ ದಟ್ ದೇರ್ ವಿಲ್ ಬಿ ಚೇಂಜ್ ಇನ್ ಕಲರ್. ಇವನ್ ಆ್ಯಸಿಡ್ ಬೇಸ್ ಇಂಡಿಕೇಟರ್ ತೊಗೊಂಡ್ರೂ ನೀವು ಚೇಂಜ್ ಇನ್ pH ಆಗೋದಕ್ಕೋಸ್ಕರ ಕಲರ್ ಚೇಂಜ್ ಆಗುತ್ತೆ, ಇಲ್ಲೂ ಚೇಂಜ್ ಇನ್ pH ಆಗೋದಕ್ಕೋಸ್ಕರ ಕಲರ್ ಚೇಂಜ್ ಆಗುತ್ತೆ. ಹೀಗೆ ನಾವು ಎರಡು ಫಾರ್ಮ್ನ ಎರಡು ಎಕ್ಸಾಂಪಲ್ನ ತೊಗೊಳ್ಳೋಣ. ಒಂದು ಬೇಸಿಕ್ ಇಂಡಿಕೇಟರು, ಇನ್ನೊಂದು ಅಸ್ಟಿಕ್ ಇಂಡಿಕೇಟರ್ನ ತೊಗೊಂಡು ಕ್ವಿನೋನಾಯ್ಡ್ ಥಿಯರಿ ಪ್ರಕಾರ ಹೇಗಾಗುತ್ತೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡೋಣ. ಈಗ phenolphthalein in acetic medium exists in benzenoid form and it is colorless. But in the medium of a solution into alkaline, it converted into quinonoid form and the color of the solution changes to pink. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಫಿನಾಫ್ಥಲೀನ್ ಸ್ಟ್ರಕ್ಚರ್ನ ಬರ್ತಿದ್ದೀವಿ, ನೋಡ್ಕೋಬೇಕು ಹೇಗೆ ಬರುತ್ತೆ ಅಂತ. 3 ಬೆನ್ಸಿನ್ ರಿಂಗ್ ಇರುತ್ತೆ, ಕ್ವಿನೋನಾಯ್ಡ್ ಸ್ಟ್ರಕ್ಚರಲ್ಲಿ ಬೆನ್ಸನಾಯ್ಡ್ ಸ್ಟ್ರಕ್ಚರ್ ಇದೆ. ಹಾಗಾಗಿ ಫಿನಾಫ್ಥಲೀನಲ್ಲಿ ಬೆನ್ಸನಾಯ್ಡ್ ಫಾರ್ಮಲ್ಲಿ ಇದ್ದಾಗ ಅದೇನಾಗಿರುತ್ತೆ, ಕಲರ್ಲೆಸ್ ಆಗಿರುತ್ತೆ, ಯಾವುದೇ ರೀತಿ ಕಲರ್ ಇರೋದಿಲ್ಲ ಇನ್ ಅಸ್ಟಿಕ್ ಮೀಡಿಯಮ್. ಆದರೆ ನೀವು ಅದನ್ನು ಬೇಸಿಕ್ ಮೀಡಿಯಮ್ ಹಾಕಿದ ತಕ್ಷಣವೇ ಅದೇನಾಗುತ್ತೆ ಅಂದರೆ ಕ್ವಿನೋನಾಯ್ಡ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದೇರ್ ವಿಲ್ ಬಿ ಮೈಗ್ರೇಷನ್ ಆಫ್ pi electron from one atom to another atom, thereby you are going to get a quinonoid form. Quinonoid form ಬಂದ ತಕ್ಷಣವೇ ಅದು ಪಿಂಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಈ ಈಕ್ವೇಷನ್ನ ಬರೀಬೇಕಾಗತ್ತೆ. ಸೊ ಅವ್ರು ಏನೂ ಮೆನ್ಷನ್ ಮಾಡಿಲ್ಲ ಅಂತಂದರೆ ಆಸಿಡ್ ಬೇಸ್ ಇಂಡಿಕೇಟರ್ಸ್ ಈಸಿ, ಆ ಈಕ್ವೇಷನ್ ಬರೆಯೋದು ಈಸಿ, ಅದನ್ನು ನೀವು ಮಾಡಿದ್ರೆ ಬೆಟರ್ ಆಗುತ್ತೆ. ಆದರೆ ಅವ್ರು ಕ್ವಿನೋನಾಯ್ಡ್ ಥಿಯರಿ ಪ್ರಕಾರನೇ ಎಕ್ಸ್ಪ್ಲೈನ್ ಮಾಡಿ ಅಂದರೆ ಆವಾಗ ಈ ಈಕ್ವೇಷನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದೇ ಥರ ನಾನು ಈಗ ಮಿಥೈಲ್ ಆರೆಂಜ್ನ ತೊಗೊಳ್ತೀನಿ. ಅಗೇನ್ ಮಿಥೈಲ್ ಆರೆಂಜ್ ನಿಮಗೆ ಗೊತ್ತಿದೆ, ನ್ಯೂಟ್ರಲ್ ಮೀಡಿಯಮಲ್ಲಿ ಅದು ಯೆಲ್ಲೋ ಕಲರ್ ಇರುತ್ತೆ. ಆಮೇಲೆ ಅದೇನಾಗುತ್ತೆ ನಿಮಗೆ ಆಲ್ಕಲಿ ಮೀಡಿಯಮಲ್ಲಿ ಅದೇನಾಗ್ತಾ ಹೋಗುತ್ತೆ, ಚೇಂಜ್ ಆಗುತ್ತೆ ಕಲರು ಅಂತ ನಾವು ಅದು ಬೇಸಿಕ್ ಮೀಡಿಯಮಲ್ಲಿ ಆಸ್ಟಿಕ್ ಮೀಡಿಯಮಲ್ಲಿ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀವಿ. ಮಿಥೈಲ್ ಆರೆಂಜು 2 ಫಾರ್ಮಲ್ಲಿ ಇರುತ್ತೆ, 2 ಟಾಟೋಮರಿಕ್ ಫಾರ್ಮಲ್ಲಿ ಇರುತ್ತೆ. ಒಂದಕ್ಕೆ ಕ್ವಿನೋನಾಯ್ಡ್ ಅಂತ ಹೇಳ್ತೀವಿ, ಅದು ರೆಡ್ ಕಲರ್ ಇರುತ್ತೆ, ಆಸ್ಟಿಕ್ ಮೀಡಿಯಮಲ್ಲಿ ಇರುತ್ತೆ. ಅದೇ ಥರ ಬೆನ್ಸನಾಯ್ಡ್ ಫಾರ್ಮಲ್ಲಿದ್ದಾಗ ಅದು ಯೆಲ್ಲೋ ಕಲರ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಆಲ್ಕಲಿ ಹಾಕಿದ ತಕ್ಷಣವೇ ಆ ಯೆಲ್ಲೋ ಕಲರ್ ಇದ್ದಿದ್ದು ಆ ಡಬಲ್ ಬಾಂಡ್ ಶಿಫ್ಟ್ ಆಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಕ್ವಿನೋನಾಯ್ಡ್ ಸ್ಟ್ರಕ್ಚರ್ ಏನಿದೆಯಲ್ಲ ಅದೇನಾಗುತ್ತೆ ರೆಡ್ ಕ್ವಿನೋನಾಯ್ಡ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಹಂಗಾಗಿ ನಿಮಗೆ ಏನಾಗ್ತಾ ಹೋಗುತ್ತೆ ಅಂದರೆ ಅದು ರೆಡ್ ಕಲರ್ ಬರ್ತಾ ಹೋಗುತ್ತೆ. ಸೊ ಡೀಪರ್ ಕಲರ್ ಯಾವುದ್ರಲ್ಲಿರುತ್ತೆ ಅಂತಂದರೆ ಕ್ವಿನೋನಾಯ್ಡ್ ಫಾರ್ಮಲ್ಲಿರುತ್ತೆ. ಸೊ ಕ್ವಿನೋನಾಯ್ಡ್ ಫಾರ್ಮ್ ಹ್ಯಾಸ್ ಎ ರೆಡ್ ಕಲರ್ ಇನ್ ಅಸ್ಟಿಕ್ ಮೀಡಿಯಮ್, ವೆಲಸ್ ದ ಬೆನ್ಸನಾಯ್ಡ್ ಫಾರ್ಮ್ ಹ್ಯಾಸ್ ಎ ಯೆಲ್ಲೋ ಇನ್ ಕಲರ್. ಸೊ ಹಾಗಾಗಿ ಇದಾಗುತ್ತೆ. ಸೊ ನಿಮಗೆ ಚಾಯ್ಸ್ ಕೊಟ್ಟಾಗ ನೀವು ಆಸಿಡ್ ಬೇಸ್ ಇಂಡಿಕೇಟರ್ ಥಿಯರಿ ಮೇಲೆ ಹೇಳೋದು ಈಸಿ ಆಗುತ್ತೆ ಕಂಪೇರ್ ಟು ದಟ್ ಆಫ್ ದಿ ಕ್ವಿನೋನಾಯ್ಡ್ ಥಿಯರಿ. ಇಲ್ಲ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಕ್ವಿನೋನಾಯ್ಡ್ ಥಿಯರಿದು ನೀವು ಇಲ್ಲಿ ಹೇಳಬೇಕಾಗತ್ತೆ. ಈ ರೀತಿಯಾಗಿ ವೈ ದೋಸ್ ಇಂಡಿಕೇಟರ್ ದೇ ಗೋಯಿಂಗ್ ಟು ಚೇಂಜ್ ದಿ ಕಲರ್ ಇನ್ ಅಸ್ಟಿಕ್ ಮೀಡಿಯಮ್ ಆ್ಯಂಡ್ ಬೇಸಿಕ್ ಮೀಡಿಯಮ್ ಅನ್ನೋದನ್ನು ಯೂಸಿಂಗ್ ಆಸಿಡ್ ಬೇಸ್ ಇಂಡಿಕೇಟರ್ ಆರ್ ಯೂಸಿಂಗ್ ದ ಕ್ವಿನೋನಾಯ್ಡ್ ಥಿಯರಿ ನಾವು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇದು ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಫಾರ್ 5 marks or 4 marks.